ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ತನ್ನ ಬಾಸ್ ಬರುವಿಕೆಗೆ ಕಾಯ್ತಾ ಅಲ್ಲೇ ಟೈಮ್ ಪಾಸ್ ಮಾಡಲು ಆರಂಭಿಸಿದ ದಿಗಂತ್. ಕೆಟ್ಟ ಕೋಪದಲ್ಲಿ ತಾನೇ ಡ್ರೈವ್ ಮಾಡ್ತಾ ದಿಗಂತ್ ಶೇರ್ ಮಾಡ್ತಿದ್ದ ಲೈವ್ ಲೊಕೇಶನ್ ಕಡೆಗೆ ಸಾಗಿದ್ದ ಲಂಕಾಧಿಪತಿ. ಅಪ್ಪನಿಗೆ ಊಟ ಬಡಿಸಿದವಳು ಪುಟಾಣಿಯ ಬಳಿ ಬಂದು, ಚೋಟು ಬಾ ಊಟ ಮಾಡಿಸ್ತೀನಿ ಎಂದಾಗ ತಾತನ ತೋಳಿಗಪ್ಪಿ, ತಾತ ನಾನು ಅವ್ರ ಕೈಯಲ್ಲಿ ಊಟ ಮಾಡಲ್ಲ ಅಂತ ಹೇಳಿ ಎಂದು ಮತ್ತೆ ಮುನಿಸು ಮುಂದುವರಿಸಿದ್ದ ಚೋಟರಾವಣ್. ಈಗ ಸಿರಿಗೆ ಕೋಪ ಬಂತು. ಚೋಟು, ಅತಿ ಆಯ್ತು ನಿಂದು. ಹಬ್ಬದ ದಿವಸ ಹೀಗೆ ನಾನು ನಡ್ಕೊಳ್ಳೋದು, ಈಗ ಬಾಯಿ ಮುಚ್ಕೊಂಡು ಬಾ ಎಂದು ಅವನ ಕೈ ಹಿಡಿಬೇಕು. ಇಲಿ ಮರಿಯಂತೆ ಅಜ್ಜನ ಬೆನ್ನ ಹಿಂದಕ್ಕೆ ಮರಿಯಾಗಿ ಕುಳಿತ. ಅಪ್ಪ, ಎಲ್ಲ ನೀವು ಕೊಡ್ತಾ ಇರೋ ಸಲುಗೆ ನೋಡಿ ಅವನ ಕಿತಾಪದಿನ ಎಂದು ಮತ್ತೆ ಅವರ ಹಿಂದಕ್ಕೆ ಬರಬೇಕು. ಹಾಗೆ ಇಲಿ ಮರಿಯಂತೆ ತಾತನ ಮುಂದೆ ಬಂದು ಓಡಿದ. ನಿಂತ್ಕೋ, ಇದು ನಿಂಗಿವತ್ತು ಎನ್ನುತ್ತಾ ತಾನು ಹಿಂಬಾಲಿಸಿದ್ಲು. ನಾನು ಊಟಕ್ಕೆ ಮಾಡಲ್ಲ, ನಮ್ಮ ಪಪ್ಪ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಗೊತ್ತಾಗಬೇಕು ಎಂದು ಹೇಳ್ತಾ ಓಡ್ತಾ ಇದ್ದವನ ಮಾತಿಗೆ ಕೋಪ ಬಂದರೂ ಅವನು ಉಪವಾಸ ಸತ್ಯಾಗ್ರಹ ಮಾಡೋದನ್ನು ತಡೆಯಲು, ಆಯಿತು ಅವ್ರ ಬಗ್ಗೆ ಹೇಳ್ತೀನಿ, ಈಗ ಊಟ ಮಾಡ್ತೀಯಾ? ಮಾಡಿಲ್ಲ ಅಂದರೆ ನಿನ್ನ ಪಪ್ಪನ ಬಗ್ಗೆ ಹೇಳಲ್ಲ ಎಂದ್ಲು. ದೂರದಲ್ಲಿ ನಿಂತು ಅಮ್ಮನ ಕಡೆ ನೋಡ್ತಾ, ಪ್ರಾಮಿಸ್ ಎಂದ ಕೈ ಮುಂದೆ ಚಾಚಿ. ಪುಟ್ಟ ಪೂಜಾರಿಯಂತೆ ಆಗಲೇ ತಯಾರಾಗಿದ್ದವನು ಈಗ ತಾತ ಕೊಡಿಸಿದ ಹೊಸ ಬಟ್ಟೆ ಧರಿಸಿ ಪುಟ್ಟ ಜೀನ್ಸ್ ಪ್ಯಾಂಟ್ ಹಾಗೂ ಶರ್ಟ್ನಲ್ಲಿ ಮುದ್ದಾಗಿ ಕಾಣಿಸುವಾಗ ಸಿರಿಗೆ ಮಗನನ್ನ ಮುದ್ದಾಡದೆ ಇರೋಕೆ ಆಗಲಿಲ್ಲ. ಅವನ ಪುಟ್ಟ ಕೈ ಕಡೆ ನೋಡ್ತಾ, ಹೇಳ್ತೀನಿ, ಆದರೆ ಅವರನ್ನು ಕರ್ಕೊಂಡು ಬಾ ಅಂತ ಕೇಳಲ್ಲ ಅಂತ ನೀನು ಪ್ರಾಮಿಸ್ ಮಾಡು ಮೊದಲು ಎಂದು ಅವಳು ಕೈ ಚಾಚಿದ್ಲು. ಕೊಂಚ ನಿರಾಸೆಯಿಂದ ಮೂತಿ ಮರ್ಚುತ್ತಾ, ಆಯಿತು ಪ್ರಾಮಿಸ್ ಎಂದು ಅಮ್ಮನ ಕೈಗೆ ಕೈ ಸೇರಿಸುತ್ತಿದ್ದವನನ್ನು ಹಾಗೆ ಎತ್ಕೊಂಡವಳು ಮೊಮ್ಮ ಹತ್ರ ಟೂ ಬಿಡುತ್ತಾ, ಚೋಟು ಮರಿ, ಮೊಮ್ಮ ಬೇಡ್ವಾ ಮಗನೆ ನಿಂಗೆ? ಮೊಮ್ಮ ಜೊತೆಗೆ ಟೂ ಬಿಡ್ತೀಯಾ? ಮೊಮ್ಮ ಅಂದರೆ ಇಷ್ಟ ಅಲ್ವಾ ನಿಂಗೆ ಎಂದು ಕೇಳ್ತಾ ಅವನ ಕೆನ್ನೆಗೆ ಗಲ್ಲಕ್ಕೆ ಹಣೆಗೆ ಮುತ್ತಿಡ್ತಾ ಮುದ್ದಾಡ್ತಾ ಟೇಬಲ್ ಬಳಿ ಕರ್ಕೊಂಡು ಬಂದು ಕೂರಿಸಿದ್ಲು. ಮೊಮ್ಮ ಬೇಕು, ಪಪ್ಪ ಕೂಡ ಬೇಕು ಮೊಮ್ಮ ಎಂದ. ಅವಳೇನು ಕೋಪ ಮಾಡಿಕೊಳ್ಳಲಿಲ್ಲ. ಈ ಚೋಟು ಮಹಾರಾಜರಿಗೆ ಎಲ್ಲ ಬೇಕು ಎಂದು ಮಗನಿಗೆ ಕಚಗುಳಿ ಇಟ್ಟು ಆ ಕಡೆಯ ಗಮನ ಓಡಿಸುತ್ತಾ, ಈ ಪುಟ್ಟ ರಾವಣನಿಗೆ ಹೊಟ್ಟೆ ಹಸಿತಿಲ್ವಾ ಎಂದು ಕೇಳಲು, ಜಾಸ್ತಿ ಹಸಿತಿದೆ ಎಂದ. ಹೌದಾ ಬಂಗಾರ ಎಂದವಳು ಹಬ್ಬದ ಅಡುಗೆಯನ್ನು ಪುಟ್ಟ ಪ್ಲೇಟಿಗೆ ಬಡಿಸಿಕೊಂಡು, ಓ ಚೋಟು ಮಹಾರಾಜನ ಪುಟ್ಟ ಹೊಟ್ಟೆಯನ್ನು ತುಂಬಿಸಲು ಮೊದಲು ಜಾಣ ಮರಿ ಥರ ಊಟ ಮಾಡು ಚೋಟು ಎಂದು ತುತ್ತು ಅವನ ಬಾಯಿಯ ಬಳಿ ತಂದಾಗ, ಮೊಮ್ಮ ಹೇಳಬೇಕು ಪಪ್ಪನ ಬಗ್ಗೆ ಎಂದು ಎಚ್ಚರಿಸಿದ. ಇಲ್ಲ ಅಂದರೆ ಗೊತ್ತಲ್ವಾ ನಾನು ಚೋಟರಾವಣ್ ಎನ್ನುವಂತಿತ್ತು ಅವನ ವೈಖರಿ. ಆಯಿತು ತಿನ್ನೋ ಎಂದವಳು ಅವನ ಬಾಯಿಗೆ ತುಟ್ಟಿಟ್ಲು. ತುಂಡು ಕೆನ್ನೆಗ ಮತ್ತಷ್ಟು ದುಂಡಾಡಿ ಕಾಣುವಾಗ ಹೀಗೆ ಮತ್ತೆ ಅವನ ಕೆನ್ನೆಗೆ ಮುತ್ತಿಡುವ ಬಯಕೆ ಆಯಿತು. ನನ್ನ ಬಂಗಾರ ಎಂದು ಮುತ್ತಿಟ್ಟು ತಿನ್ನಿಸ್ತಿದ್ಲು. ಅಮ್ಮ ಮಾಡಿದ ಕೋಸಂಬರಿ, ಕಡಲೆ, ಸೂಸ್ಲು, ವಡೆ, ಚಿತ್ರಾನ್ನ, ಅನ್ನ, ಸಾರು ಎಲ್ಲವನ್ನು ಟೇಸ್ಟ್ ಮಾಡಿ, ಮೊಮ್ಮ ಕಡುಬು ತಿನ್ನಿಸಿ ಎಂದ. ಅವನಿಗಾಗಿಯೇ ಅವನಷ್ಟೇ ಮುದ್ದಾಗಿದ್ದ ಪುಟ್ಟ ಕಡುಬು ಮಾಡಿದ್ಲು ಸಿರಿ. ಅದವನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತಗೋ ಬಂಗಾರ ಎಂದು ಮುದ್ದಾಗಿ ತಿನ್ನಿಸುವಾಗ, ಮೊಮ್ಮ ನೀವು ತಿನ್ನಿ ಎಂದು ಅಮ್ಮನಿಗೂ ಮೋದಕ ತಿನ್ನಿಸಿ ನಕ್ಕನು. ಅವನ ಗುಳಿಗೆನೆ ವಿರಾಜ್ನ ನೆನಪಿಸಿದ್ರೆ ಅವಳ ಕಿವಿ, ಮಗನಿಗೆ ಊಟ ಮಾಡಿಸ್ತಿದ್ದೀರಾ ಸರಿ ಎನ್ನುವ ಧ್ವನಿ ಕೇಳಿಸ್ತು. ಯಾರೆಂದು ನೋಡಿದಾಗ ರಾಮದೇವ್ ಬಂದಿದ್ದ. ಒಳಗೆ ಬರಬಹುದಾ ಅಂತ ಕೇಳೋ ಸೌಜನ್ಯವಿಲ್ಲದೆ ನೇರವಾಗಿ ಟೇಬಲ್ ಬಳಿಗೆ ಬಂದಿದ್ದ. ಸಿರಿ ಅವನನ್ನು ನೋಡಿ, ಸರ್ ಬನ್ನಿ ಎಂದವಳೆ ಕೈ ತೊಳೆಯಲು ನೋಡಬೇಕು. ಇಟ್ಸ್ ಓಕೆ ಕಂಟಿನ್ಯೂ ಮಾಡಿ ಎನ್ನುತ್ತಾ ಕೊಂಚ ಮುಂದೆ ಬಂದು, ನೋಡೋಣ ಅಂತ ಬಂದೆ ಎಂದ. ಅವಳನ್ನೇ ಅಡಿಯಿಂದ ಮುಡಿವರೆಗೂ ನೋಡ್ತಾ ಅವಳಿಗೊಂಥರ ಅನ್ನಿಸ್ತು. ಮಗನಿಗೆ ಊಟ ಮಾಡಿಸಲು ಊಟಕ್ಕೆ ಸಿಕ್ಕಿಸಿದ ಸೆರಗನ್ನು ಮೆಲ್ಲಗೆ ತೆರೆದು ಸೆರಗು ಸರಿಪಡಿಸಿಕೊಂಡ್ಳು. ಗಣೇಶನ ನೋಡೋಣ ಅಂತ ಬಂದೆ ಎಂದ. ಚೋಟುಗೆ ಅವನು ಇಷ್ಟವೇ ಆಗ್ತಿಲ್ಲ ಅನಿಸುತ್ತೆ. ಒಳ್ಳೆ ಪುಟ್ಟ ನಾಯಿ ಮರಿಗೆ ಬಾಲ ಎಳೆದಾಗ ಬರುತ್ತಲ್ಲ ಕೋಪ, ಹಾಗೆ ಗುರ್ರು ಎನ್ನುತ್ತಾ ನೋಡ್ತಿದ್ದ. ಸರ್ ಕೂತ್ಕೊಳ್ಳಿ ಎಂದಳು ಮುಜುಗರದಲ್ಲೇ. ಇರಲಿ, ಇದೇ ಚೆನ್ನಾಗಿದೆ ಎಂದ. ಅವಳು ಬೇಗ ಮಗನಿಗೆ ಊಟ ಮಾಡಿಸುವಾಗ ಅವಳನ್ನೇ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ, ಇನ್ನೂ ಸ್ವಲ್ಪ ಓಪನ್ ಇದ್ದಿದ್ರೆ ಸಖತ್ತಾಗಿರೋದು ಎಂದ ಅವಳ ನಡು ನೋಡ್ತಾ. ಅವಳಂತೂ ಹಾಗೆ ಕೈ ತೊಳ್ಕೊಂಡು, ಚೋಟು ಆಮೇಲೆ ತಿನ್ನಿಸ್ತೀನಿ ಎಂದೇಳುವಾಗ, ಓಕೆ ಮಮ್ಮ ಎಂದ ಚೋಟು. ಕಿಟಕಿಯ ಕರ್ಟನ್
ಎಂದ ನಗುತ್ತಾ ರಾಮದೇವ್. ನಂತರ ರಾಮ್ ಕಡೆ ನೋಡಿ, ಸಿರಿ ಇನ್ನೇನು ಮಾತಾಡಬೇಕಿತ್ತು, ನಿಮ್ಮನ್ನು ನೋಡ್ತಾ ಇದ್ರೆ ಶೋಕೇಸಲ್ಲಿರೋ ಗೊಂಬೆ ನೆನಪಾಗತ್ತೆ. ಇಷ್ಟು ಅಂದ ವೇಸ್ಟ್ ಆಗ್ತಿದೆ ಅಂತ ದುಃಖ ಆಗುತ್ತೆ. ಓಡೋಗಿರೋ ಗಂಡನ ಬಗ್ಗೆ ಚಿಂತೆ ಬಿಟ್ಟರೆ ಒಳ್ಳೆ ಲೈಫ್ ಇದೆ ಅನಿಸುತ್ತೆ. ಸಿರಿ ಕಡೆಗೆ ಹೆಜ್ಜೆ ಆಗ್ತಾ ಅವನು ಒಂದೊಂದು ಹೆಜ್ಜೆ ಮುಂದೆ ಇಟ್ಟಂತೆಲ್ಲ ಸಿರಿ ಮುಜುಗರ ಪಡ್ತಾ ತಲೆ ತಗ್ಸೋದು ನೋಡ್ತಾ ಇದ್ದ ಚೋಟ ರಾವಣ್. ಹೆಣ್ಣಿನ ಅಂದ ವೇಸ್ಟ್ ಆದರೆ ಮಹಾನ್ ಪಾಪ. ನಿಮ್ಗೇನು ವಯಸ್ಸು ಮೀರಿಲ್ಲ, ಸ್ವಲ್ಪ ಆಲೋಚನೆ ಮಾಡಿ. ನಿಮ್ಮ ಸುತ್ತಮುತ್ತವೇ ಯಾರಾದರೂ ಇರಬಹುದೇನೋ ಬಾಳ್ಕೊಡೋಕೆ. ಸುತ್ತಮುತ್ತ ಯಾಕೆ, ಎದುರಲ್ಲೇ ಯಾರಾದರೂ ಇರಬಹುದೇನೋ ಎನ್ನುತ್ತಾ ರಾಮ್ ಇನ್ನೇನು ಸಿರಿ ಹತ್ರ ಸುಳಿಬೇಕಿತ್ತು. ಟೇಬಲ್ ಮೇಲೆ ಕೂತಿದ್ದ ಚೋಟು ರಾಮದೇವ್ ಹೊಟ್ಟೆಗೆ ಕುತ್ಬಿಟ್ಟಿದ್ದ. ಅವನ ಕೈ ಯಾವ ಕಬ್ಬಿಣಕ್ಕೂ ಕಮ್ಮಿ ಇರಲಿಲ್ಲ. ನೋವಿಗೆ ಹೊಟ್ಟೆ ಹಿಡಿದ ರಾಮ್ ಅವನನ್ನು ದುರುಗುಟ್ಟಿ ನೋಡುವಾಗ, ಮೊಮ್ಮ ಹತ್ರ ಯಾರ್ಯಾರೋ ಹೋದ್ರೆ ನಂಗಿಷ್ಟ ಆಗಲ್ಲ, ಮೊಮ್ಮ ಹತ್ರ ಹೋಗೋಕ್ಕೆ ನಂಗಷ್ಟೇ ಪರ್ಮಿಷನ್ ಇರೋದು ಎನ್ನುತ್ತಾ ಬೆರಳಲ್ಲಿ ಹಿಂದೆ ಹೋಗು ಎಂದು ಸನ್ನೆ ಮಾಡಿ, ಅಲ್ವಾ ಮೊಮ್ಮ ಎಂದ. ತನ್ನ ಮಗನು ಯಾವ ಪುಟ್ಟ ರಕ್ಷಕನಿಗೂ ಕಮ್ಮಿ ಇಲ್ಲ ಎಂದುಕೊಂಡಳು ಸಿರಿ. ಆದರೆ ರಾಮ್ ನಾಟಕೀಯವಾಗಿ ನಕ್ಕು ಹಾಗೆ ಒಂದೆರಡು ಹೆಜ್ಜೆ ಹಿಂದಕ್ಕೆ ಇಟ್ಟು, ಐ ಲೈಕ್ ಯು ಚೋಟು ಎಂದು ಕೆನ್ನೆ ಮುಟ್ಬೇಕು. ಐ ಹೇಟ್ ರಾಮ್ ಬಿಕಾಸ್ ಐಮ್ ಚೋಟ ರಾವಣ್ ಎಂದ ಚೋಟು ಕೋಪದಲ್ಲಿ. ಸಿರಿಗೆ ಒಂಥರ ಅನ್ನಿಸ್ತು. ರಾಮ್ ಪುಟಾಣಿಯನ್ನು ದುರ್ಗುಟ್ಟಿ ನೋಡೋದು ಕಂಡು ಅವನು ಹಾಗೆ ಎಲ್ಲ ಡೈರೆಕ್ಟಾಗಿ ಮಾತಾಡ್ತಾನೆ. ನೀವು ನಡೀರಿ, ಊಟ ಮಾಡಿರಂತೆ ಸರ್ ಎಂದವಳು. ವಿದ್ಯುತ್ ಎಂದು ಹೊರಗೆ ಊಟ ಬಡಿಸ್ತಿದ್ದ ತಮ್ಮನನ್ನು ಕರೆದ್ಲು. ಸಿಕ್ಕಾಪಟ್ಟೆ ಚೂಟಿ ಇದ್ದಾನೆ ನಿಮ್ಮ ಮಗ ಎಂದ ವಿರಾಟ್ ಕಡೆ ನೋಡ್ತಾ ರಾಮದೇವ್. ಹೌದು ಎಂದಳು ಸಿರಿ ನಗುತ್ತಾ. ಇಂಥ ಮಕ್ಕಳಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಎಂದ ಅವನ ಕಡೆ ನೋಡಿ ನಕ್ಕು. ಪುಟಾಣಿ ಚೋಟು ಅಂತೂ ಕಣ್ಣಲ್ಲೇ ಕೊಂದ್ಬಿಡುವೆ ಎನ್ನುವಂತೆ ಗುರಾಯಿಸ್ತಿದ್ದ. ಅಷ್ಟರಲ್ಲಿ ವಿದ್ಯುತ್ ಬಂದವನೇ ರಾಮ್ನ ನೋಡಿ, ಬನ್ನಿ ಸರ್ ನೀವು ಊಟ ಮಾಡಿರಂತೆ ಎಂದಾಗ, ನೋ ಐ ಹ್ಯಾವ್ ಸಮ್ ವರ್ಕ್ ಎಂದವನು ಸಿರಿ ಕಡೆ ನೋಡಿ, ನಾಳೆ ಬೇಗ ಬನ್ನಿ, ವರ್ಕ್ ಜಾಸ್ತಿ ಇರುತ್ತೆ, ಹೊಸ ಆರ್ಡರ್ಸ್ ಇದೆ ಎಂದು ಹೋದ. ಸಿರಿಗೆ ಅವನಿಂದ ಮುಕ್ತಿ ಯಾಕಿನ್ನೂ ಸಿಕ್ತಿಲ್ಲ ಅನ್ನಿಸ್ತು. ಆದರೂ ಸರಿ ಎಂದ್ಲು. ಹಾಗೆ ಪುಟಾಣಿ ಕಡೆ ನೋಡಿ, ಬಾಯ್ ಚೋಟು ಎಂದ. ಮೊಮ್ಮಗೆ ಮಾಮಗೆ ಮಾತ್ರ ನಾನು ಚೋಟು, ಇನ್ನೆಲ್ಲರಿಗೂ ವಿರಾಟ್ ದಿ ಮಾನ್ಸ್ಟರ್ ಎಂದು ಹುಬ್ಬು ಗಂಟಿಕ್ಕಿ ಕೂದಲಲ್ಲಿ ಕೈಯಾಡಿಸಿದ ಚೋಟು. ಹಾಗೆ ನಗುತ್ತಾ ಹೋದ ರಾಮದೇವ್. ನಿಜ ಹೇಳಬೇಕು ಅಂದರೆ ರಾಮ್ಗೆ ಮೈಯೆಲ್ಲ ಉರಿಯುವಷ್ಟು ಕೋಪ ಬಂದಿತ್ತು ವಿರಾಟ್ ಮೇಲೆ. ಆದರೂ ಕಂಟ್ರೋಲ್ ಮಾಡಿಕೊಂಡು ಹೋಗಿದ್ದ. ಅಕ್ಕ ನೀನು ತಿನ್ನುವಂತೆ ಬಾ ಎಂದು ವಿದ್ಯುತ್ ಕರೆದಾಗ, ಶಿವನಿಗೆ ಊಟ ಮಾಡಿಸಿ ಬರ್ತೀನಿ ಎಂದವಳು ಪುಟಾಣಿಗೆ ಊಟ ಮಾಡಿಸುವಾಗ, ಮೊಮ್ಮ ಬ್ಯಾಡ್ ಅಂಕಲ್ ನನಗೆ ಇಷ್ಟ ಆಗಲಿಲ್ಲ, ನೀವು ಹೆದರಬೇಡಿ ನಾನಿದ್ದೀನಿ, ಐ ಲವ್ ಯು ಮೊಮ್ಮ ಎಂದು ನೇರವಾಗಿ ಹೇಳಿದ. ಸಿರಿ ಏನೊಂದು ಹೇಳದೆ ಊಟ ಮಾಡಿಸುವುದು ಮುಂದುವರೆಸಿದ್ಲು. ವಿರಾಜ್ ಕಾರ್ ವಟಾರದ ಮುಂದೆ ಬಂದು ನಿಲ್ಲೋದಕ್ಕೂ ರಾಮ್ ಕಾರ್ ವಟಾರದಿಂದ ಹೊರಡೋದಕ್ಕೂ ಒಂದೇ ಸಮಯ ಆಗಿತ್ತು. ಕಾರ್ ಇಳಿಯುವ ವಿರಾಜ್ ಮುಖ ಪೂರ ಕೆಂಪಾಗಿತ್ತು. ಗಣೇಶನ ಕಡೆಯೂ ತಿರುಗಿ ನೋಡಲಿಲ್ಲ ವಿರಾಜ್. ಅವನಿಗೆ ದೇವ್ರ ಮೇಲೆ ನಂಬಿಕೆಯೇ ಇಲ್ವಲ್ಲ, ಅದಕ್ಕೆ. ಕೂಲಿಂಗ್ ಗ್ಲಾಸ್ ತೆರೆದು ವಟಾರಕ್ಕೆ ಕಾಲಿಡ್ತಿದ್ದಂತೆ ಅವನಿಗಾಗಿಯೇ ಕಾಯ್ತಿದ್ದ ದಿಗಂತ್ ಓಡೋಡಿ ಬಂದ. ಬಾಸ್ ಅದೇ ಅವಳ ಮನೆ ಎಂದು ಸಿರಿ ಮನೆ ಕಡೆಗೆ ಬೆಟ್ಟು ಮಾಡಿ ತೋರಿಸಿದ. ವಿರಾಜ್ ಆ ಕಡೆ ನೋಡುವಾಗ, ಅವಳಿಗೆ ಸಿಕ್ಕಾಪಟ್ಟೆ ಪೊಗರು ಬಾಸ್, ನೋಡಿ ನೀವೇ ಬರುವಂತೆ ಮಾಡಿದ್ದಾಳೆ ಎಂದ. ಎಂಥ ಪೊಗರಿದ್ರು ವಿರಾಜ್ ಸಿಂಹಾದ್ರಿಗೆ ಪಳಗಿಸಿ ಅಭ್ಯಾಸ ಇದೆ ಎಂದವನು ಆ ಮನೆ ಕಡೆಗೆ ಹೊರಡುವಾಗ ದಿಗಂತ್ ತಾಯಿ ಕರೆ ಮಾಡುತ್ತಾರೆ. ಬಾಸ್ ಅಮ್ಮ ಫೋನ್ ಮಾಡ್ತಾ ಇದ್ದಾರೆ, ಹಬ್ಬ ಅಲ್ವಾ ಅಟೆಂಡ್ ಮಾಡ್ಲಾ ಎಂದ ಬೈದಲ್ಲಿ. ಮಾಡಿ ಹೋಗು ಎಂದವನು ಆ ಮನೆಯತ್ತಲೇ ಸಾಗಿದ. ಕೆಲ ನಿಮಿಷಗಳ ನಂತರ ಅಮ್ಮನ ಜೊತೆಗೆ ಮಾತಾಡಿ ಫೋನ್ ಇಡುವಾಗ ದಿಗಂತ್ ಮೊಬೈಲ್ಗೆ ವಿರಾಜ್ ಕಡೆಯಿಂದ ಕರೆ ಬಂತು. ಬಾಸ್ ಹೇಳಿ ಬಾಸ್, ಸಾರಿ ಈಗ ಬಂದೆ ಎಂದನು. ತಡವಾಯಿತೇನೋ ಎಂದು. ಈಗಲೇ ಹೋಗಿ ಆ ಹುಡುಗಿಗೆ ಬಾಸ್ ಮಾತಾಡಬೇಕು ಅಂತ ಹೇಳಿ ಮೊಬೈಲ್ ಕೊಡು ರೈಟ್ ನಾವು ಎಂದ ವಿರಾಜ್. ಯಾಕೆ ಬಾಸ್ ಅವಳಲ್ಲಿಲ್ವಾ ಎಂದನು ಸಂಶಯದಲ್ಲಿ ದಿಗಂತ್. ವಿರಾಜ್ಗೆ ಹೇಳಿದ ಮಾಡಿಸಿ ಅಭ್ಯಾಸ, ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿ ಅಲ್ಲ ಎಂದ. ಸಾರಿ ಈಗಲೇ ಹೋಗಿ ಹೇಳ್ತೀನಿ ಬಾಸ್ ಎಂದವನು ಸಿರಿ ಊಟ ಬಡಿಸ್ತಿದ್ದ ಜಾಗಕ್ಕೆ ಬಂದ. ಸಿರಿ ಕಾಣಿಸ್ಲಿಲ್ಲ. ಎಲ್ಲೋದ್ಲು ಇವಳು ಎಂದ್ಕೊಂಡವನು. ಬಾಸ್ ಇವಳಿಗೆ ಕಾಲ್ ಒಂದು ಕಡೆ ನಿಲ್ಲೋದೇ ಇಲ್ಲ ಅನಿಸುತ್ತೆ, ನೋಡಿ ಆಗಲೇ ಮಾಯಾಗೋಗಿದ್ದಾಳೆ ಎಂದು ದಿಗಂತ್ ಕ್ಯಾಶುಯಲ್ ಆಗಿ ಹೇಳುವಾಗ, ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನಿನ್ನ ನಾಲಿಗೆ ಕ್ಷೇಮವಾಗಿರುತ್ತೆ, ಇನ್ನೊಂದು ಸತಿ ಅವಳು ಇವಳು ಅಂದ್ಯೋ ಆ ನಾಲಿಗೆ ನಿನ್ನ ಕೈಯಲ್ಲಿರುತ್ತೆ ಎಂದು ಎಚ್ಚರಿಸಿದ ವಿರಾಜ್. ಬಾಸ್ ನೀವು ಯಾರನ್ನೋ ಏನೋ ಅಂದರೆ ನನ್ನ ನಾಲ್ಗೆ ಕಟ್ ಮಾಡೋದು ತಪ್ಪಲ್ವಾ ಬಾಸ್, ಅವಳು ನಿಮಗೆ ಮರ್ಯಾದೆನೇ ಕೊಡಲ್ಲ ಅಂತಾಳೆ, ಅವಳಿಗೆ ನಾನೇನಕ್ಕೆ ಕೊಡಲಿ ಮರ್ಯಾದೆ ಬಾಸ್, ನಮ್ಮ ಬಾಸ್ಗೆ ಮರ್ಯಾದೆ ಕೊಡ್ದವ್ರಂದರೆ ನನಗೆ ಕೆಟ್ಟಕೋಪ ಬಾಸ್ ಎಂದ. ನೀನು ಯಾವತ್ತಾದರೂ ತಲೆ ಕೆಳಗೆ ಮಾಡಿ ಭೂಮಿ ಮೇಲೆ ನೋಡಿದ್ಯಾ ಎಂದು ಕೇಳಿದ ವಿರಾಜ್. ಇಲ್ಲ ಬಾಸ್ ಎಂದಾಗ, ಇವತ್ತು ತೋರಿಸ್ತೀನಿ ಸಿಗು
ಎಂದ. ಅರ್ಥ ಮಾಡಿಕೊಳ್ಳದ ದಿಗಂತ್ ತಲೆಗೀರುತ್ತಾ ಅಲ್ಲೇ ಕಂಡ ಸಿರಿ ಕಡೆ ನೋಡಿ, ಸಿರಿ ಮೇಡಮ್ ಎಂದು ಜೋರಾಗಿ ಕರೆದ. ಅವಳು ಇವನನ್ನು ನೋಡಿ, ಮತ್ತೇನ್ರಿ ನಿಮ್ದು ಗೋಳು ಎಂದು ಬಂದಳು. ಅವಳ ಧ್ವನಿ ಕರೆಯಲ್ಲಿದ್ದ ವಿರಾಜ್ಗೂ ಕೇಳಿಸ್ತಿತ್ತು. ಅವಳ ಧ್ವನಿ ಕೇಳ್ತಾ ಅವನ ಮನಸ್ಸು ಹಗುರಾಯಿತು. ಕಿವಿ ಇಂಪಾದ ರಾಗ ಕೇಳಿದಂತೆ ತಂಪಾದ್ರೆ ಅವನಿಗೆ ಹೇಳೋಕ್ಕಾಗದಷ್ಟು ಖುಷಿ ಆಗ್ತಿದೆ. ಮೇಡಮ್, ನಮ್ಮ ಬಾಸ್ ಮಾತಾಡ್ಬೇಕಂತೆ, ಮಾತಾಡಿ ಎಂದ ಮೊಬೈಲ್ ಮುಂದಿಟ್ಟು. ನನ್ನ ಕೆಲ್ಸಕ್ಕೆ ಬರಲ್ಲ, ವೀಕೆಂಡ್ಸ್ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ, ಹಬ್ಬ ಹರಿದಿನವಂತೂ ಸಾಧ್ಯವೇ ಇಲ್ಲ ಅಂತ ಹೇಳಿದ್ನಲ್ವಾ ಎನ್ಲು. ಆದರೂ ಮಾತಾಡ್ಬೇಕಂತೆ, ಮಾತಾಡ್ರಿ ಮೇಡಮ್ ಎಂದವ ಮೊಬೈಲ್ ಅವಳಿಗೆ ಕೊಟ್ಟ. ಬೇರೆ ದಾರಿ ಕಾಣದೆ ಹಲೋ ಸರ್ ಎಂದಳು. ಅವಳ ಬಾಯಿಂದ ಸರ್ ಎಂದು ಕೇಳಿದ್ದೇ ವಿರಾಜ್ಗೆ ಹಳೇದೆಲ್ಲ ಕಣ್ಣ ಮುಂದೆ ಸುಳಿದಿತ್ತು. ವಿರಾಜ್ ಸರ್ ಎಂದು ಮಂಡೋದರಿ ಕರೆದಿದ್ದ ಕ್ಷಣವನ್ನೆಲ್ಲ ನೆನೆದವನು ಏನೊಂದೋ ಪ್ರತಿಕ್ರಿಯೆ ನೀಡದೇ ಇದ್ದಾಗ, ಹಲೋ ಸರ್, ನಾನು ಸಿರಿ ಮಾತಾಡ್ತಾ ಇದ್ದೀನಿ ಅನ್ಲು. ತಕ್ಷಣ ತನ್ನ ಫೀಲಿಂಗ್ಸ್ನ ಕಟ್ಟಿಟ್ಟು ಧ್ವನಿ ಬದಲಿಸಿ ಮಾತಾಡುವ ಲಂಕಾಧಿಪತಿ, ಸರಿ ಜಿ, ಅವತ್ತು ಇಂಟರ್ವ್ಯೂ ಕೊಡೋಕ್ಕೆ ಲೇಟ್ ಮಾಡಿದ್ದು ಕ್ಯೂ ಜಿ ಎಂದ. ಸ್ಟ್ರಿಕ್ಟಾಗಿ ಗಡುಸಾಗಿ ಧ್ವನಿಯೊಂದನ್ನು ನಿರೀಕ್ಷಿಸಿದವಳಿಗೆ ಈ ರೀತಿ ಕನ್ನಡ ಹಿಂದಿ ಮಿಕ್ಸ್ ಆಗಿ ಸಾಫ್ಟ್ ಧ್ವನಿ ಬಂದಾಗ ವಿಚಿತ್ರ ಅನ್ನಿಸ್ತು. ಆದರೂ ಸರ್, ಅವತ್ತು ಟ್ರಾಫಿಕ್ ಆಗೋಯ್ತು, ನಾನು ಸರಿಯಾದ ಸಮಯಕ್ಕೆ ಬಸ್ ಹತ್ತಿದ್ರೂ ತಡ ಆಯಿತು. ನಾನು ನಿಮ್ಮ ಬಳಿ ಕ್ಷಮೆ ಕೇಳೋಣ ಅಂತಿದ್ದೆ, ಅಷ್ಟರಲ್ಲಿ ನೀವು ನನ್ನ ರಿಜೆಕ್ಟ್ ಮಾಡಿದ್ರಿ ಎಂದಳು ಶಾಂತ ಧ್ವನಿಯಲ್ಲಿ. ಲೈಫ್ನಲ್ಲಿ ಕಭಿ ಕಭಿ ಹೀಗೆಲ್ಲ ಆಗುತ್ತೆ ಜಿ. ನೀವು ಟ್ರಾಫಿಕ್ ಅಂತ ಲೇಟ್ ಮಾಡಿದ್ರಿ, ಆದರೆ ಆ ಲೇಟಿಂದ ನಮ್ಮ ಕಾಂಟ್ಯಾಕ್ಟ್ ಹೊಗೆ ಹಾಕಿಸ್ಕೊಳ್ತು ಜಿ. ಅದಕ್ಕೆ ಮೈ ಬಹುತ್ ಕೋಪದಲ್ಲಿದ್ದೆ ಜಿ, ರಿಜೆಕ್ಟ್ ಮಾಡಿಬಿಟ್ಟೆ, ಸಾರಿ ಜಿ ಎಂದ. ಇಟ್ಸ್ ಓಕೆ ಸರ್ ಎಂದಳು. ಇಟ್ಸ್ ನಾಟ್ ಓಕೆ ಸಿರಿಜಿ, ಈ ಪ್ರಾಜೆಕ್ಟ್ನ ನಂಬಿ ನಾನು ಕ್ರೋರ್ ಸಾಲ ಮಾಡಿದ್ದೇನೆ. ಸಾಲ ನಾನು ತೀರಿಸಿಲ್ಲ ಅಂದರೆ ನಾನು ಮತ್ತೆ ಮೇರಾ ಹೆಂಡತಿ ಮಕ್ಕಳು ಕೆರೆನೋ ಬಾವಿನೋ ಗೂಗಲ್ನಲ್ಲಿ ಸರ್ಚ್ ಮಾಡಬೇಕು ಜಿ ಎಂದ. ತಕ್ಷಣ ಸಿರಿ, ಸರ್ ಆ ರೀತಿ ಮಾತಾಡಬೇಡಿ ಎಂದಳು ಬೇಸರದಲ್ಲಿ. ಮಾತಾಡದೇ ಇದ್ರೆ ಏನು ಮಾಡಲಿ ಜಿ, ನನಗೆ ಕೋಪ ಬಹುತ್ ಬೇಗ ಬರುತ್ತೆ ಜಿ, ಅದಕ್ಕೆ ಬಾಯಿಗೆ ಬಂದಂಗೆ ಬೈದಾಡ್ತೀನಿ. ಬಟ್ ಮೇರಾ ದಿಲ್ ಬಹುತ್ ಒಳ್ಳೇದಿದೆ ಜಿ, ಈಗ ನನ್ನ ಲೈಫ್ ನಿಮ್ಮ ಕೈಯಲ್ಲಿದೆ ಜಿ. ನೀವು ಹಮ್ ಆಪ್ಗೆ ಹೇ ಕೋನ್ ಅಂದರೆ ನನ್ನ ಮನಸ್ಸು ಏ ದಿಲ್ ಹೇ ಮುಷ್ಕಿಲ್ ಅಂತ ಸಾಯುತ್ತೆ ಜಿ. ಜೀವನದಲ್ಲಿ ಕಭಿ ಖುಷಿ ಕಭಿ ಗಮ್ ಇರುತ್ತೆ, ಆದರೆ ನನ್ನ ಇಡೀ ಜೀವನ ಗಮ್ ಗಮ್ ಅಂತಿದೆ ಜಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಜಿ. ಆಪ್ ಈ ಹಾತ್ಗೆ ಹಾತ್ ಕೊಟ್ಟು ಸಾಥ್ ಕೊಟ್ಟರೆ ಕೆಲಸ ಸುಲಭ ಜಿ ಎಂದ. ಅವನ ಮಾತು ಕೇಳ್ತಾ ಸಿರಿಗೆ ಏನು ಹೇಳಬೇಕು ಗೊತ್ತೇ ಆಗಲಿಲ್ಲ. ಆದರೆ ಸರ್, ನನಗೆ ರಜೆ ಇದ್ದಾಗ ಕೆಲಸ ಮಾಡೋಕ್ಕಾಗೋದಿಲ್ಲ, ಹಬ್ಬದ ಟೈಮ್ನಲ್ಲಿ ಎಂದು ಆಕೆ ಮತ್ತೇನೋ ಹೇಳೋ ಮುನ್ನವೇ ನನಗೂ ಅರ್ಥ ಆಗುತ್ತೆ ಜಿ. ಆ ಚಿಂತೆ ಬಿಟ್ಟಾಕಿ, ಜಸ್ಟ್ ನಾಳೆ 11 ಗಂಟೆಗೆ ಕಂಪ್ನಿಗೆ ಬನ್ನಿ, ರಜೆ ದಿನ ಹಬ್ಬದ ದಿವಸದಲ್ಲಿ ಬಗ್ಗೆ ಗೋಲಿ ಮಾರು ಜಿ ಎಂದ. ಥ್ಯಾಂಕ್ಸ್ ಸರ್ ಎಂದಳು. ನಾಳೆ ಶಾರ್ಪ್ 11 ಗಂಟೆಗೆ ಬರ್ತೀರಾ ಅಲ್ವಾ ಸಿರಿಜಿ ಎಂದು ಕೇಳಿದಾಗ, ಬರ್ತೀನಿ ಸರ್ ಎಂದಳು ನಗುತ್ತಾ. ಸಿರಿಜಿ ಬಹುತ್ ಧನ್ಯವಾದ, ನಮ್ಮ ಬದುಕಿಗೆ ವಾಪಸ್ ಆಗ್ತಾ ಇರೋದಕ್ಕೆ ಬಹುತ್ ಧನ್ಯವಾದ ಎಂದಾಗ, ಸರ್ ಎಂದಳು ಅರ್ಥವಾಗದೆ. ಅಂದರೆ ನಮ್ಮ ಬದುಕನ್ನು ಮತ್ತೆ ಹಳೆ ದಿನಗಳಿಗೆ ವಾಪಸ್ ಮಾಡ್ತಾ ಇರೋದಕ್ಕೆ ಶುಕ್ರಿಯಾ ಜಿ ಎಂದ. ಇಟ್ಸ್ ಓಕೆ, ನಿಮ್ಮ ಆಫೀಸ್ ಎಲ್ಲಿರೋದು ಸರ್, ನನಗೆ ಗೊತ್ತಿಲ್ಲ ಎಂದವಳ ಬಳಿ ಸಿಮ್ ಎಂದವನು. LP ಫ್ಯಾಷನ್ ಟೆಕ್ನಾಲಜಿ ವೋ ಜಾಸ್ತಿ ಫೇಮಸ್ ಇಲ್ಲ ಜಿ, MG ರೋಡ್ ಹತ್ರ ಬಗಲ್ ಮೇ ಜಿ ಎಂದ. ಇಟ್ಸ್ ಓಕೆ ಸರ್, ಫೇಮಸ್ ಆಗಿರೋ ಕಂಪ್ನಿಗಳಿಷ್ಟೇ ಇರಲಿ, ಸ್ಟಾರ್ಟಪ್ನಲ್ಲೇ ಕಲಿಯೋದಕ್ಕೆ ಹೆಚ್ಚು ಅವಕಾಶ ಸಿಗೋದು ಅಲ್ವಾ ಎಂದ್ಲು. ಎಸ್ ಸಿರಿಜಿ, ನ್ಯೂ ಸ್ಟಾರ್ಟ್ ಅಂದಮೇಲೆ ಸ್ಟಾರ್ಟಪ್ಪೇ ಸರಿಜಿ. ಮೀಟ್ ಯು ನಾಳೆ ಸಿರಿಜಿ ಎಂದವನ ಮಾತಿಗೆ ಓಕೆ ಸರ್ ಎಂದು ದಿಗಂತ್ ಕೈಗೆ ಮೊಬೈಲ್ ಕೊಟ್ಟಳು. ಈ ಲಂಕಾಧಿಪತಿ ಯಾಕೆ ಸಿರಿ ಜೊತೆಗೆ ಈ ರೀತಿ ಮಾತಾಡ್ದ? ಅವನೇನಾದರೂ ಸಿರಿನ ನೋಡಿದರೆ ಯಾಕೆ ಈ ರೀತಿ ಮಾತಾಡೋಕ್ಕೆ ಸಾಧ್ಯ? ಅಥವಾ ಸಿರಿನ ನೋಡ್ದೇನೆ ಅವಳನ್ನು ಟ್ರಾಪ್ ಮಾಡೋದಕ್ಕೆ ಬೇರೆ ರೀತಿಯಾಗಿ ಪ್ಲ್ಯಾನ್ ಮಾಡಿದಾನ ಏನು ಅಂತ ಅಸಲಿ ಕಥೆನ ಮತ್ತೊಂದು ಸಂಚಿಕೆಯಲ್ಲಿ ಹಾಕಿ ತಿಳಿಸ್ತೀನಿ. ಅಲ್ಲಿವರೆಗೂ ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.